ಕರ್ತನವಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ದಿನವೂ ನಿಮ್ಮ ಸಂಗಡವಿದ್ದು ಪ್ರತಿನಿತ್ಯವೂ ಕಾದು ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ಆತನಿಗೆ ಕೋಟಿ ಕೋಟಿ ಸ್ತೋತ್ರ. ರೋಮಪುರದವರಿಗೆ 8ನೇ ಅಧ್ಯಾಯ 35ನೇ ವಚನ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಷ್ಟವೋ, ಹಿಂಸೆಯೋ, ಅನ್ನ ಇಲ್ಲದಲೇ ಇರುವುದೋ, ವಸ್ತ್ರವಿಲ್ಲದಲೇ ಇರುವುದೋ, ಗಂಡಾಂತರವೋ, ಖಡ್ಗವೋ. ಹಲ್ಲೆಲೂಯಾ. ನೋಡ್ರಿ, ಕರ್ತನ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ನಾವು ದೇವರ ಪ್ರೀತಿಯಿಂದ ಅಗಲಿಸಲ್ಪಡ್ಲಿಕ್ಕೆ ನಮ್ಮಿಂದ ಯಾರಿಂದ ಸಾಧ್ಯ? ನಮಗೆ ಕಷ್ಟಗಳು ಬರುವಾಗ ಕರ್ತನ ಪ್ರೀತಿಯನ್ನು ಬಿಟ್ಟು ಹೋಗ್ತೀವ? ಸಂಕಷ್ಟಗಳು ಬಂದಾಗ, ಅನ್ನ ಇಲ್ಲದಲ್ಲಿರುವಂಥದ್ದು, ಬಟ್ಟೆ ಇಲ್ಲದಲ್ಲಿರುವಂಥದ್ದು, ಕ್ಷಾಮ ರೋಗಗಳು ಬರುವಾಗ, ವೇದನೆಗಳು ಬರುವಾಗ, ಮನುಷ್ಯರ ವಿರುದ್ಧತ್ವಗಳು ಬರುವಾಗ, ನಾವು ನಿಜವಾಗಿ ದೇವರ ಮೇಲೆ ಪ್ರೀತಿ ಇಟ್ಟಿರುವುದಾದರೆ ನಮ್ಗೆ ಏನೇ ಬಂದ್ರು ನಾವು ದೇವರಿಗೆ ಸ್ತೋತ್ರವನ್ನು ಹೇಳ್ತೀವಿ. ಅಪನಂಬಿಕೆಯ ಮಾತುಗಳು ನಾವು ಮಾತಾಡೋದಿಲ್ಲ, ನಮ್ಮನ್ನ ನಾವು ಶಪಿಸಿಕೊಳ್ಳೋದಿಲ್ಲ. ಇವತ್ತು ಯೋಬನ ಜೀವಿತವನ್ನು ನೋಡುವುದಾದ್ರೆ, ಅವನು ಎಲ್ಲವನ್ನ ಕಳ್ಕೊಂಡ್ರು ಅವನು ಒಂದೇ ಒಂದು ಮಾತು ಹೇಳ್ತಾನೆ, ನಾನು ಏನು ಇಲ್ಲದವನಾಗಿ ಬಂದೆ, ಏನು ಇಲ್ಲದವನಾಗಿ ಹೋಗ್ತೀನಿ, ನೀನೇ ಕೊಟ್ಟೆ, ನೀನೇ ಎಲ್ಲವನ್ನು ತೆಗೆದುಕೊಂಡೆ, ನಿನಗೆ ಸ್ತೋತ್ರ ಅಂತ ಹೇಳ್ತಾನೆ. ಅಂತ ಮಾತು ಹೇಳಲಿಕ್ಕೆ ನಮ್ಮಿಂದ ಸಾಧ್ಯನ? ಅದಕ್ಕೆ ದೇವರು ಅವನ ವಿಷಯದಲ್ಲಿ ಸಾಕ್ಷ್ಯ ಹೇಳ್ತಾರೆ ಸೈತಾನನ ಹತ್ರ. ನನ್ನ ಯೋಬನ ಹಾಗೆ ಯಾರು ಇರೋದಿಲ್ಲ. ನಿನ್ನ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾರ, ನನ್ನ ಮಗಳು ಈ ರೀತಿಯಾಗಿಲ್ಲ, ನನ್ನ ಮಗಳು ಈ ರೀತಿಯಾಗಿರುವ ರೀತಿಯಲ್ಲಿ ಪಟ್ಟಣದಲ್ಲಿ ಯಾರು ಇಲ್ಲ, ಈ ದೇಶದಲ್ಲಿ ಯಾರು ಇಲ್ಲ, ನನ್ನ ಮಗ ಇರೋ ರೀತಿಯಲ್ಲಿ ಈ ಪಟ್ಟಣದಲ್ಲಿ ರಾಜ್ಯದಲ್ಲಿ ಯಾರು ಇಲ್ಲವೇ ಇಲ್ಲ ಎಂಬುದಾಗಿ ದೇವರೆಲ್ಲ ಹೇಳಿದಾರ. ಯೋಚನೆ ಮಾಡಿ ನೋಡ್ರಿ, ನಮಗೆ ಕಷ್ಟಗಳು ಬಂದ್ರೆ, ಸಂಕಷ್ಟಗಳು ಬಂದ್ರೆ, ಮನುಷ್ಯರ ವಿರುದ್ಧತ್ವಗಳು ಬಂದ್ರೆ, ಅವಮಾನಗಳು ಬಂದ್ರೆ, ಅಯ್ಯೋ ಅಂತ ಅನ್ಬಿಡ್ತೀವಿ. ನಮ್ಮನ್ನೇ ನಾವು ಶಪಿಸಿಕೊಳ್ತೀವಿ, ನಮ್ಮನ್ನೇ ನಾವು ದೂಷಣೆ ಮಾಡ್ಕೊಳ್ತೀವಿ. ಕರ್ತನು ಹೇಳ್ತಾ ಇದ್ದಾನೆ, ನಮ್ಮ ಜೀವಿತದಲ್ಲಿ ಕರ್ತನು ನಮಗೆ ಮಹಾಕೃಪೆಯನ್ನು, ಇನ್ನ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿ ಬಂತು ಅಂದ್ಮೇಲೆ ಯಾರಿಂದನೂ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ಯಾರಿಂದಲೂ ಅಗಲಿಸೋ ಸಾಧ್ಯ ಇಲ್ಲ. ನೀನು ಅಷ್ಟು ಬಲವಾದ ಪ್ರೀತಿಯನ್ನ ನೀನು ಇಟ್ಟಿರ್ಬೇಕು. ನಿನಗೆ ಕಷ್ಟ ಬಂದ್ರು ಸರಿ, ನೋಮಾನ ಬಂದ್ರು ಸರಿ, ಏನೇ ಬಂದ್ರು ಸರಿ, ನೀನು ಬಲವಾಗಿ ನಿಂತಾಗ ನಿನ್ನನ್ನು ದೇವರು ಬಲವಾಗಿ ಉಪಯೋಗ ಮಾಡ್ತಾರೆ. ನೀನು ಬಲವಾಗಿ ನಿಂತಾಗ ನಿನ್ನನ್ನು 2ರಷ್ಟು ಆಶೀರ್ವಾದ ಮಾಡ್ತಾನೆ. ಯೋಬನ ರೀತಿಯಲ್ಲಿ ಆತನ ಬಲವಾಗಿ ನಿಂತ ಯೋಬ, ಆತನು 2ರಷ್ಟು ಆಶೀರ್ವಾದ ಹೊಂದ್ಕೊಳ್ತಾನೆ. ಪೌಲನ ಜೀವಿತ ನೋಡೋದಾದ್ರೆ, ಅವನಷ್ಟು ಸೇವೆ ಮಾಡಿದಂಥವ್ರು, ಅವನಷ್ಟು ಕಷ್ಟಪಟ್ಟಂತವ್ರು ಬೇರೆ ಯಾರು ಇಲ್ಲ. ಎಲ್ಲಾ ಶಿಷ್ಯರು ಅವರ ಸೇವೆ ಮಾಡ್ತಾ ಮಾಡ್ತಾನೆ ಡೆತ್ ಆಗ್ತಾರೆ. ಆತರ ನ್ಯೂಟನ್ 12 ಪತ್ರಿಕೆಗಳು ಬಹಳ ಕಷ್ಟಗಳನ್ನು ಅನುಭವಿಸಿ, ಬಹಳ ಕಷ್ಟಗಳಿಂದ ಏನ್ ಮಾಡ್ತಾನೆ. ಆಗ ಪತ್ರಿಕೆಯಲ್ಲಿ ದೇವರ ಮುಂಭಾಗದಲ್ಲಿ ದೇವರ ಹತ್ರ ಹೇಳ್ತಾನೆ, ನನ್ಗೆ ಏನೇ ಕಷ್ಟ ಬಂದ್ರು ನನ್ನ ಒಳಗಡೆ ಯೇಸು ಕ್ರಿಸ್ತನ ಮೇಲೆ ಬಂದಂತ ಪ್ರೀತಿಯಿಂದ ಅಗಲಿಸಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನೀನು ದೇವರ ಪ್ರೀತಿಯಲ್ಲಿ, ದೇವರ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಾದರೆ ನಿನ್ನನ್ನು ಕರ್ತನು 2ರಷ್ಟು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ನಿನ್ನ ವಿರುದ್ಧ ಬರುವಂತ ಎಲ್ಲಾ ಜನರನ್ನ ದೇವರು ನಿರ್ಮೂಲನೆ ಮಾಡ್ಲಿಕ್ಕಿದ್ದಾನೆ. ನಿನ್ನನ್ನು ಬಲಪಡಿಸುವ ಕರ್ತನಾಗಿದ್ದಾನೆ. ನಿನ್ನ ಎಲ್ಲೂ ಸೋತು ಹೋಗದಂತೆ ನಿನ್ನನ್ನು ರಕ್ಷಿಸುವಂತ ದೇವರಾಗಿದ್ದಾನೆ. ಇಂದು ನೀನು ಒಪ್ಪಿಸಿಕೊಡುವುದಾದರೆ ಕರ್ತನು ಇವತ್ತೇ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ. ಇನ್ನು ಮುಂದೆ ನಿಮ್ಮನ್ನ ನೀವು ಘೋಷಣೆ ಮಾಡ್ಕೋಬೇಕು. ಇನ್ನು ಮುಂದೆ ಏನೇ ಕಷ್ಟ ಬಂದ್ರು ದೇವರೇ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಏನೇ ಕಷ್ಟ ಬಂದ್ರು ನಮ್ಮನ್ನು ನಾವು ಶಪಿಸ್ಕೊಳ್ಳೋದಿಲ್ಲ. ದೇವರೇ ನಿನ್ನ ನಂಬಿ ನಿಮಿತ್ತವಾಗಿ ನಮ್ಗೆ ಬಾಧೆ ಬಂತು ಎಂಬುದಾಗಿ ನಾವು ಹೇಳೋದಿಲ್ಲ. ದೇವರೇ ನಮ್ಮನ್ನ ಬಲಪಡಿಸು ದೇವರೇ, ನಮ್ಮನ್ನ ಒಪ್ಪಿಸಿಕೊಡ್ತಾ ಇದೀವಿ ಎಂಬುದಾಗಿ ಹೇಳಿ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರಪ್ಪ. ಯಾರೆಲ್ಲ ರಾಜ್ಯ ತಮ್ಮ ಹೃದಯವನ್ನ ತೆರೆಯಲ್ಪಟ್ಟು ದೇವರೇ ತಮ್ಮನ್ನ ತಾವು ಒಪ್ಪಿಸಿಕೊಡ್ತಾ ಇದ್ದಾರೆ, ದೇವರೇ ಅವರೆಲ್ಲರನ್ನ ನೀನು ಆಶೀರ್ವದಿಸು. ದೇವರೇ ನಿನ್ನ ಮೇಲೆ ನಂಬಿಕೆ ಇಟ್ಟಂತವರು, ನಿನ್ನ ಮೇಲೆ ಇಟ್ಟಂತ ಪ್ರೀತಿಯಿಂದ ದೇವರೇ ಯಾವ ಕಷ್ಟ ಸಂಕಷ್ಟಗಳು, ನೋವು ಬೇನೆಗಳು, ದೇವರೇ ಕ್ಷಾಮ ರೋಗಗಳು ಏನೇ ಬಂದರೂ ರಾಜ್ಯ ಇವರನ್ನು ಅಗಲಿಸಲ್ಪಡದಂತೆ ಇನ್ನೂ ಬಲಪಡಿಸು. ದೇವರ ನಂಬಿಕೆಯಲ್ಲಿ ಬಲಪಡಿಸು, ನಿನ್ನ ಪ್ರೀತಿಯಲ್ಲಿ ಬಲಪಡಿಸು. ಎಲ್ಲವನ್ನ ಸಹಿಸಿಕೊಂಡು ದೇವರ ಜಯಶಾಲಿ ಆಗುವಂತೆ 2ರಷ್ಟು ಆಶೀರ್ವಾದವನ್ನ, ಅದ್ಭುತವಾದ ರಾಜ್ಯ ಹೊಂದಿಕೊಳ್ಳುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಇದಕ್ಕಿರುವ ತಡೆಗಳೆಲ್ಲ ಹೊರಗೆ ಹಾಕಲ್ಪಡಲಿ. ನಿನ್ನ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿ ನಂಬಿಕೆಯಲ್ಲಿ ದೃಢಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.